ಗಂಗಾವತಿ ತಾಲೂಕಿನ ಸಾಣಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸೇರಿದಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಕಿಡಿಕಾರಿದರು. ಪಿಡಿಒ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗೆ ಸರಿಯಾಗಿ ಬರುವುದಿಲ್ಲ. ಅವರು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸರಿಯಾಗಿ ಸ್ಪಂದಿಸುವುದಿಲ್ಲ. ಇದುವರೆಗೂ ಸಾಣಪುರ ಗ್ರಾಮ ಪಂಚಾಯಿತಿಗೆ ಯಾವುದೇ ಸಭೆಗೆ ನಮ್ಮನ್ನ ಕರೆಯುವುದಿಲ್ಲ. ಪಿಡಿಒ ಅಧಿಕಾರಿಗಳು ತಾವೇ ತಮಗೆ ಮನಬಂದಂತೆ ನಡೆದುಕೊಳ್ಳುತ್ತಾರೆ. ಗ್ರಾಮದ ಬಗ್ಗೆ ಕಾಳಜಿ ಇಲ್ಲ. ಜೊತೆಗೆ ಗ್ರಾಮದ ಸಮಸ್ಯೆಗಳಾದ ಕುಡಿಯುವ ನೀರು, ಚರಂಡಿ, ರಸ್ತೆ ಹಾಗೂ ಸ್ವಚ್ಛತೆ ಬಗ್ಗೆ ಇದುವರೆಗೂ ಒಂದು ಸಭೆ ಕರೆದಿಲ್ಲ ಎಂದು ಗ್ರಾಮ ಪಂಚಾಯಿತಿಯ ಸದಸ್ಯರ ವಿರುದ್ಧ ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಅಶೋಕ್, ನಮ್ಮ ಪಂಚಾಯಿತಿಗೆ ಯಾವುದೇ ರೀತಿಯಿಂದ ಅನುದಾನ ಇಲ್ಲ. ಪಿಡಿಒ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನ ಮರೆತಿದ್ದಾರೆ. ಇಂತಹ ಅಧಿಕಾರಿಗಳು ನಮ್ಮ ಪಂಚಾಯಿತಿಗೆ ಬರುವುದು ಬೇಡ ಅನ್ನುವರನ್ನ ವರ್ಗಾವಣೆ ಮಾಡಲು ಮೇಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು. ಇನ್ನೋರ್ವ ಸದಸ್ಯರಾದ ಶೇಖರ್ ಖಾನ್ ಮಾತನಾಡಿ, ನಮಗೆ ಇಂತಹ ಪಿಡಿಒ ಅಧಿಕಾರಿಗಳು ಅವಶ್ಯಕತೆ ಇಲ್ಲ. ನಮ್ಮ ಗ್ರಾಮ ಪಂಚಾಯಿತಿಗೆ ಶ್ರಮಿಸಲು ಕೆಲಸ ಮಾಡುವ ಅಧಿಕಾರಿಗಳು ಬೇಕು. ಇವರು ಬರುವುದು ಹೋಗುವುದು ಯಾರಿಗೂ ಗೊತ್ತಾಗುವುದಿಲ್ಲ. ತಾಲೂಕು ಪಂಚಾಯಿತಿ ಇಒ ಅವರು ನಮ್ಮ ಗ್ರಾಮ ಪಂಚಾಯಿತಿ ಕಡೆಗೆ ಗಮನ ಹರಿಸುವುದಿಲ್ಲ. ಇವರಿಗೂ ಪಿಡಿಒ ಅಧಿಕಾರಿಗಳನ್ನ ತಕ್ಷಣದಿಂದಲೇ ವರ್ಗಾವಣೆಗೊಳಿಸಬೇಕು ಎಂದು ಮಾಧ್ಯಮದವರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಅಶೋಕ್, ಉಪಾಧ್ಯಕ್ಷರಾದ ಸಂತೋಷಮ್ಮ, ಸದಸ್ಯರಾದ ಶೇಖರ್ ಖಾನ್, ಕೆ ನಾಗೇಶ್, ರಘು ವರ್ಮಾ ಸೇರಿದಂತೆ ಇನ್ನು ಅನೇಕ ಸದಸ್ಯರಿದ್ದರು. ಶರಣಪ್ಪ, NKS TV4 ನ್ಯೂಸ್, ಗಂಗಾವತಿ. ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಯಾರನ್ನು ಕುಂದಿರಿಸಿ ಒಂದು ಕರಾವು ಪಾಸ್ ಮಾಡಿ ತೆಪ್ಪಗಳನ್ನು ಬಂದ್ ಮಾಡಿ ಅವರಿಗೆ ಎಲ್ಲ ಸಾರ್ವಜನಿಕರಲ್ಲಿ ಬಹಳಷ್ಟು ಕಡುಬಡವರು ಇದ್ದಾರೆ. ಎಲ್ಲ SC ST ವರ್ಗದವರೇ ಭಾಳ ಜನ ಇದ್ದಾರೆ. 90% ನಮ್ಮ ಸಾಣಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರೇ ಇದ್ದಾರೆ. ಯಾಕಂದರೆ ಪ್ರತಿಯೊಬ್ಬ ಬಡವ 200 ರೂಪಾಯಿ ದುಡಿಬೇಕಂದ್ರೆ ಭಾಳ ಕಷ್ಟ. ಏನೋ ಬೋಟ್ ಹಾಕ್ಯಂದು ಅದಕ್ಕೇನು ಲೈಸೆನ್ಸ್ ಇಲ್ಲ, ಇನ್ನೊಂದಿಲ್ಲ, ಯಾವ ಥರನೂ ಇಲ್ಲ. ಏನೋ ಒಂದು ಹೊಟ್ಟೆ ಜೀವನಗಾಗಿ ಏನೋ ಒಂದು 2-3 ಸಾರ್ವಜನಿಕ ಇವ್ರನ್ನ ಬಂದಂಥ ಭಕ್ತಾದಿಗಳಾಗಲಿ ಟೂರಿಸಂ ಇವ್ರನ್ನ ಪ್ರವಾಸೋದ್ಯಮಕ್ಕೆ ಬಂದಿರ್ತಾರಲ್ಲ ಟೂರಿಸ್ಟು, ಅವ್ರನ್ನ ಸ್ವಲ್ಪ ಗೈಡೆನ್ಸ್ ಆಗಿ ತಿರ್ಸ್ತಾರೆ. ಆಮೇಲೆ ಇನ್ನು ಕೂಡ ಇಂಪಾರ್ಟೆಂಟ್ ಜಲ್ದಿ ಬಂದು ಪೊಲೀಸರು ಕರ್ಕೊಂಬಂದು ಸೀಜ್ ಮಾಡಿದ್ದಾರೆ ಅವರು. ಇದೊಂದು ನಮಗೆ ತಪ್ಪು ಕಲ್ಪನೆ ಕಾಣ್ತಾ ಇದೆ. ಮುಂದೆ ಬೋಟ್ ಎಲ್ಲ ಸಾನಾಪುರ ಹುಡ್ರೆ ಮಾಡೋದು ಸರ್. ಸಾನಾಪುರ ಪ್ರವಾಸಿ ಮಂದಿರ ಆಗಲಿ ಪರ್ಮಿಷನ್ ಯಾವುದಿಲ್ಲ ಸರ್. ನಾವು ಲೀಗಲ್ ಆಗಿ ನಾವು ಈ ತಿಂಗಳದಾಗ ಮಾರ್ಚ್ ಎಂಡಿಂಗ್ ತಗೋಣ ನಾವು ಪರ್ಮಿಷನ್ ಕೊಡೋಕ್ಕಂದ್ರೆ, ಪರ್ಮಿಷನ್ ಅಂದರೆ ಯಾವ ಥರ ಅಂದರೆ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಒಂದು ಲೆಟರ್ ಬರೋದು ಐತೆ ಸರ್. ಈಗ ಎಲ್ಲ ಕಡೆ ಪರ್ಮಿಷನ್ ತಂದಿದ್ದಾರೆ, ಬೋಟ್ ಲೈಸೆನ್ಸು, ಬೋಟ್ ತಂದಿದ್ದಾರೆ, ಟೆಂಡರ್ ಆಗ್ತದೆ ಸರ್. ಈ ತಿಂಗಳದಾಗ ಟೆಂಡರ್ ಮಾಡ್ಬೇಕಂತ ಇದ್ದೀವಿ. ಆದರೆ ಟೆಂಡರ್ ಮಾಡ್ಬೇಕಂದ್ರೆ ಇವರು ಬೋಟ್ನವ್ರನ್ನ ನಿಂದಿಸ್ಬೇಕಾಯ್ತು. 1 ವರ್ಷ ಸರ್ ಮೇಡಮ್ ಬಂದು 1 ವರ್ಷದಿಂದನೂ ನಿಂದಿಸಿಲ್ಲ. ಸಡನ್ನಾಗಿ ಇವತ್ತು ಬಂದು ಸೀಜ್ ಮಾಡ್ಕೊಂಡು ಬಂದಿದ್ದಾರೆ ಬೋಟ್ಗಳು. ಸ್ಥಳೀಯರಿಗೆ ಮಾಹಿತಿ ಇಲ್ಲ. ನಮ್ಮ ಒಬ್ಬರಿಗೆ ಕೇಳಿದ್ರೆ ನಾನಿಲ್ಲ, ಎಲ್ಲರೂ ನಮ್ಮ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಗಮನಕ್ಕೆ ತರಬೇಕು. ನೀವು ಮಾಡೋದು ನಮಗೆ ಅಂದರೆ ಇವತ್ತು ತೆಪ್ಪೆಗಳು ಸೀಜ್ ಮಾಡೋದು ಗೊತ್ತಿಲ್ಲ ಸರ್. ಎಲ್ಲ ಡಿಪಾರ್ಟ್ಮೆಂಟ್ ಲೆಟ್ರ್ ಬರೆದ ಮೇಲೆ ಅವ್ರ ಮುಂದಿನ ಕ್ರಮ ಯಾವ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೋ ಅವರಿಗೆ ಸಾರ್ವಜನಿಕ ಇವರು ತೆಪ್ಪೆ ಹಾಕೋ ಸ್ಥಳೀಯರಿಗೆ ವಾರ್ನಿಂಗ್ ಕೊಟ್ಟು ಬಂದ್ ಮಾಡಿರಿ. ಮುಂದೆ ಏನಂದರೆ ಬರೋ ತಿಂಗಳಾಗಲಿ ನಾವು ಪಂಚಾಯತಿ ಗಮನಕ್ಕೆ ತಂದು ಟವರ್ ಪಾಸ್ ಮಾಡಿ, ಯಾಕಂದರೆ ಪಂಚಾಯತ್ ಆದಾಯ ಬೇಕಲ್ಲ ಸರ್. ಅದಕ್ಕೋಸ್ಕರ ನಮ್ಗೆ ಇಷ್ಟು ಲಕ್ಷ, 3 ಲಕ್ಷನೋ 2 ಲಕ್ಷನೋ 10 ಲಕ್ಷನೋ ಮಾರ್ಚ್ ಎಂಡ್ವರೆಗೆ ಲೀಗಲಾಗಿ ನಾವು ಬೋಟ್ ಟೆಂಡರ್ ಕರೆಯೋಣ ಅಂಥೇಳಿ ಈ ಟೆಂಡರ್ನ ಕರೆಯೋಣ, ಬೋಟ್ ಟೆಂಡರ್ನ ಕರೆಯೋಣ. ಸ್ಥಳೀಯರಿಗೆ ಅಷ್ಟು ನಾವು ಆದ್ಯತೆ ಕೊಡಬೇಕು. ಎಲ್ಲ ಜಾತಿ ಜನಾಂಗದವ್ರಿಗೆ ಇಲ್ಲಿದಾರ, ಎಲ್ಲ ಕಡು ಬಡವ್ರಿಗೆ ಕೊಡೋಣ ಅಂತೇಳಿ ನಾವು ಅನ್ಕೊಂಡಿವಿ ಸರ್. ಅದಕ್ಕೆ ವಸಲ ಮೇಡಮ್ ಅವರು ಭಾಳಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಸುದ್ದಿ ಜನಸಾಮಾನ್ಯರೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ವಾರ್ಡ್ ಮೆಂಬರ್ಸ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ಯಾವುದೇ ಕೆಲಸ ಆಗ್ತಾಯಿಲ್ಲ. ಅವ್ರು ಬಂದು 1 ವರ್ಷ ಆಗಿದೆ. ಎಲ್ಲಿ ನೋಡಿದರೆ ಭ್ರಷ್ಟಾಚಾರ, ಎಲ್ಲಿ ನೋಡಿದರೆ 50,000 ಲಕ್ಷ ಗಟ್ಟಲೆ ವಸೂಲು ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಇನ್ಫಾರ್ಮೇಷನ್ ಬಂದಿದೆ. ಆಮೇಲೆ ಎಲ್ಲ ಕಡೆ ನೀರಿನ ಸಮಸ್ಯೆ ಇದೆ. ಆಮೇಲೆ ಸಣ್ಣ ಪುಟ್ಟ ರೈತರು ಕೂಡ ಭಾಳ ಅನ್ಯಾಯ ಮಾಡುವಂಥ ಪರಿಸ್ಥಿತಿ ಇಲ್ಲಿದೆ. ಯಾಕಂದರೆ ಇಲ್ಲಿರೋದು ಮ್ಯಾಕ್ಸಿಮಮ್ 70 to 80% SC ST ಜನ ಇದ್ದಾರೆ, ಮೈನಾರಿಟಿ ಜನ ಇದ್ದಾರೆ, ಬಡವರು ಇದ್ದಾರೆ. ಅಂಥವ್ರಿಗೆ ನ್ಯಾಯ ಒದಗಿಸ್ಬೇಕು ಸರ್ಕಾರದಿಂದ. ಇವರು ಬಂದು 1 ವರ್ಷ ಆಯಿತು, ಯಾವುದೇ ಥರ ಕೆಲಸ ಆಗ್ತಾ ಇರಲಿಲ್ಲ. 15 steps ಆಗಿರಲಿ, ನರೇಗಾ ವರ್ಕ್ ಆಗಿರಲಿ, ಯಾವುದೇ ಮಟ್ಟದಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಆಗ್ತಾಯಿಲ್ಲ. ಹಾಗಾಗಿ ಜನರು ಭಾಳಷ್ಟು ನೊಂದ್ಕೊಂಡಿದ್ದಾರೆ ಇವತ್ತಿನ ದಿನ. ಡೈಲಿ ಅವರು ಪಂಚಾಯತಿಗೆ ಬಂದರೆ ಯಾವುದೇ ವಿಷಯ ಕೇಳಿದ್ರು ಕೂಡ ಇವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ತಾವೇ ಸರ್ವಾಧಿಕಾರಿ ಅಂತೇಳಿ ತಿಳ್ಕೊಂಡು ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಇದು ನಮ್ಮದು ಟೂರಿಸ್ಟ್ ಏರಿಯಾ. ಸಣ್ಣ ಪುಟ್ಟ ಜನರು ಹಣ್ಣು ಹಂಪಗಳು ಮಾಡ್ಕೊಂತ ರೋಡ್ ಬಗಲಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಇದೆ ಇವತ್ತಿನ ದಿನ. ಅಂಥವ್ರು ಕೂಡ ಸಹಕಾರ ಇಲ್ಲ. ಭಾಳಷ್ಟು ಜನ ಬಡವರಿಗೆ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ಸತತವಾಗಿ ನಾವು 2-3 ತಿಂಗಳಲ್ಲಿ ಅವರಿಗೆ ಭಾಳಷ್ಟು ರಿಕ್ವೆಸ್ಟ್ ಮಾಡಿಕೊಂಡಿದ್ದೀವಿ. ಆದರೆ ಅವ್ರು ಕೇಳ್ತಾ ಇಲ್ಲ. ಅವರೊಂದು ಬೇಜವಾಬ್ದಾರಿ, ಒಂದು ಅಧ್ಯಕ್ಷರಂದರೆ, ಒಂದು ಉಪಾಧ್ಯಕ್ಷರಂದರೆ, ಒಂದು ವಾರ್ಡ್ ಮೆಂಬರ್ ಅಲ್ಲ ಅಂದರೆ ಯಾವುದೇ ಲೆಕ್ಕನೇ ಇಲ್ಲ. ಅವರೇ ಸರ್ವಾಧಿಕಾರಿ ಅನ್ನೋ ಲೆಕ್ಕದಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಇವತ್ತಿನ ದಿನ ಇದೆ.
ತುಂಬ ಧನ್ಯವಾದ. ಒಟ್ಟಿನಲ್ಲಿ ನಿಮಗೆ ಯಾವ ರೀತಿ ಕೂಡ ತಾವೇ ಓನಾಗಿ ನಿರ್ಣಯ ತಗೊಂಡು ಪಂಚಾಯತಿಯಲ್ಲಿ ಕೆಲಸ ಮಾಡಿರುವಂಥದ್ದು ಕೂಡ ಎಲ್ಲರ ಗಮನಕ್ಕಿದೆ. ಒಟ್ಟಿನಲ್ಲಿ ಎಲ್ಲ ಅವರೇ ಸೈನ್ ಮಾಡ್ಕೊಂಡ್ಬರ್ತಾರೆ. ಅವರೇ ಇದು ಮಾಡಿ ನಾವೇನಂದರೆ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಉಪಾಧ್ಯಕ್ಷ ಸ್ಥಾನದಲ್ಲಿ ಇರೋರು ನಾವೇನಂದರೆ ಊರಿನ ಡೆವಲಪ್ಮೆಂಟ್ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವಾಗ ಲಾಸ್ಟ್ 4 ವರ್ಷದಿಂದ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಪ್ರವಾಸೋದ್ಯಮ ಡೆವಲಪ್ ಮಾಡ್ಬೇಕಂತೇಳಿ ಊರಿನಲ್ಲಿ ಎಲ್ಲರಿಗೂ ಕೂಡ ಹೆಲ್ಪ್ ಮಾಡಿದ್ದೀವಿ. ಆಮೇಲೆ 9th 10th ಸ್ಕೂಲು ಕೂಡ ಇರಲಿಲ್ಲ, ಅದನ್ನೂ ತಂದಿದ್ದೀವಿ. ನಮ್ಮ ವಾರ್ಡ್ ಮೆಂಬರ್ಗಳು, ನಾವು ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಸೇರಿ ಇಂಥ ಒಳ್ಳೆ ಕಾರ್ಯಕ್ರಮಗಳು ನಡೆಯುವಂಥ ಟೈಮಲ್ಲಿ ಇನ್ನೂ 1 ವರ್ಷ ಇದೆ. ಈ ಟೈಮಲ್ಲಿ ಇವರೆಲ್ಲ ಈ ಥರ ಮಾಡೋದ್ರಿಂದ ನಮಗೆ ಒಳ್ಳೆಯ ಒಂದು ಕೆಟ್ಟ ಹೆಸರು ಅಂತ ಬರುವಂಥ ಸ್ಥಿತಿಗತಿ ಇವತ್ತು ಕಾಣ್ತಾ ಇದೆ. ಈಗಿನ ಪಿ ಡಿ ಅವ್ರು ನಿಮ್ಗೆ ಉತ್ತೇಜನ ಕೊಡ್ತಲ್ಲ, ಮುಂಚೆ ಹೆಂಗಿದೆ ಅವರು ಚೆನ್ನಾಗಿ? ಇದಕ್ಕೆ ಮುಂಚೆ ಪಿ ಡಿ ಒ ಬಸವರಾಜ್ ಸರ್ ಇದ್ದರು. ಅವರು 4 ವರ್ಷದ ಪೀರಿಯಡಲ್ಲಿ ಭಾಳಷ್ಟು ಕೆಲಸಗಳಾಗಿದ್ದಾವೆ. ಬಸ್ ಸ್ಟ್ಯಾಂಡ್ ಒಂದು ಕೆಲಸ ಮಾಡಿದ್ದೀವಿ, ಆಮೇಲೆ ಸಣ್ಣ ಪುಟ್ಟ ಕೆಲಸಗಳು ಮಾಡಿದ್ದೀವಿ, ಭಾಳಷ್ಟು ನೀರಿನ ಟ್ಯಾಂಕ್ಗಳು ನಿರ್ಮಾಣ ಮಾಡಿದ್ದೀವಿ, CC ರಸ್ತೆಗಳ ನಿರ್ಮಾಣ ಮಾಡಿದ್ದೀವಿ, ಭಾಳಷ್ಟು ಕೆಲಸಗಳಾಗಿದ್ದಾವೆ. ಬಟ್ ಇವರು ವತ್ಸಲ ಮೇಡಮ್ ಬಂದ ಮೇಲೆ ಯಾವುದೇ ಥರ ಕೆಲಸಗಳಾಗ್ತಾ ಇಲ್ಲ. ಯಾಕಂದರೆ ಪ್ರೀವಿಯಸ್ ಅವರು ಒಡ್ರೆಟ್ಟೆಯಲ್ಲಿ ಕೆಲಸ ಮಾಡಿರ್ಬೋದು, ಶ್ರೀರಾಮನಗರದಲ್ಲಿ ಕೆಲಸ ಆಗಿರ್ಬೋದು. ಅಲ್ಲಿ ಕೂಡ ನಾವು ಒಂದು ಮಾಹಿತಿಯನ್ನು ತಗೊಂಡಾಗ ಅಲ್ಲಿ ಕೂಡ ಜನಸಾಮಾನ್ಯ ಬರ್ತಕ್ಕಂಥ ನಮ್ಮ ಸಣ್ಣಪುರ ಗ್ರಾಮದಲ್ಲಿ ಪಿ ಡಿ ಒ ಆಗಿ ನಮ್ಮ ವತ್ಸಲ ಮೇಡಮ್ ಅವರು ಸುಮಾರು 1 ವರ್ಷದಿಂದ ಅವರು ಕಾರ್ಯನಿರ್ವಹಿಸ್ತಿದ್ದಾರೆ. ಅವರ ಒಂದು ಕಾರ್ಯವೈಖರಿ ಯಾವ ಥರ ಇರ್ತದಂದರೆ ನೋಡೋಕ್ಕೆ ಭಾಳ ಸೆನ್ಸಿಟಿವ್ ಆಗಿ ಕಾಣ್ತಾರೆ. ಬಟ್ ಆದರೆ ಅವರ ಮಾತುಗಳು ಆಮೇಲೆ ಅವರ ನಡತೆ ಯಾವ ಥರ ಇರ್ತದಂದರೆ ನಾನೇ ಸರ್ವಾಧಿಕಾರಿ, ನಾನೇನು ಮಾಡಿದ್ರು ನಡೆಯುತ್ತೆ, ನನಗೆ ಬಿಟ್ಟು ನಾನು ಹೇಳಿದ್ದು ನೀವು ಕೇಳಬೇಕು, ನೀವು ಹೇಳಿದ್ದು ನಾನು ಕೇಳೋಂಗಿಲ್ಲ ಅನ್ನೋ ಒಂದು ಆರೋಪ ಅವರು ಜನರ ಮೇಲೆ ಮಾಡ್ತಿದ್ದಾರೆ. ಆಮೇಲೆ ನಾನು ಸದಸ್ಯರಿಗೆ ಹಾಗೂ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇವರು ಕೂಡ ಕೇಳಿದಾಗ ಅವ್ರಿಗೂ ಅದೇ ಥರ ಪ್ರತಿಕ್ರಿಯೆ ನೀಡಿರೋದು ಅಂತಂದೇಳಿ ಅವರ ಸಮಕ್ಷದಲ್ಲಿ ನಾನೀಗ ತಿಳಿಸ್ತಾ ಇದ್ದೀನಿ. ನಮ್ಮ ಗ್ರಾಮದಲ್ಲಿ ಮುಖ್ಯವಾಗಿ ನೀರಿಂದು ಭಾಳ ತೊಂದರೆ ಇದೆ. ಆಮೇಲೆ ಅಲ್ಲಲ್ಲಿ ರಸ್ತೆಗಳು ತುಂಬ ಹಾಳಾಗಿದ್ದಾವೆ. ಆಮೇಲೆ ಅದ್ರ ಬಗ್ಗೆ ನಾವು ಕೇಳಕ್ಕೆ ಹೋದರೆ ಮೇಡಮ್ ಅವರು ಸರಿಯಾಗಿ ಸಮಯಕ್ಕೆ ಬರೋದಿಲ್ಲ. ಅವರಿಗೆ ಬಂದು ನಾವು ಒಳಗಡೆ ಇದ್ದಿರ್ತಕ್ಕಂಥ ಸ್ಟಾಫ್ಗೆ ಕೇಳಿದ್ರೆ ಇಲ್ಲ ಮೇಡಮ್ ಅವರು ಇಒ ಮೀಟಿಂಗ್ನಲ್ಲಿದ್ದಾರೆ, CO ಮೀಟಿಂಗ್ನಲ್ಲಿದ್ದಾರೆ, ಇಲ್ಲಾಂತಂದರೆ ಜಿಲ್ಲಾ ಪಂಚಾಯತ್ ಮೀಟಿಂಗ್ನಲ್ಲಿದ್ದಾರೆ, ತಾಲೂಕ್ ಪಂಚಾಯತ್ ಮೀಟಿಂಗ್ನಲ್ಲಿದ್ದಾರೆ ಅಂತ ಈ ಥರ ಮೀಟಿಂಗ್ನಲ್ಲೇ ಅವರು ಕಳೆದು ಬಿಡ್ತಾರೆ. ಒಂದು ವಾರದಲ್ಲಿ ಕೇವಲ 1 ದಿನ 2 ದಿನ ಬರ್ತಾರೆ. ಆ 2 ದಿನ ತುಂಬ ಜನ ಸಾರ್ವಜನಿಕರೆಲ್ಲ ಅಹವಾಲು ಕೇಳ್ಕೊಂಡು ಅವ್ರು ಬಂದಿರ್ತಾರೆ. ಅವ್ರದ್ದು ಮುಗಿಯೋಷ್ಟರಲ್ಲಿ ನಾವು ಏನು ಕೇಳ್ಬೇಕನ್ನೋದು ಅಲ್ಲಿಗೆ ಟೈಮ್ ಮುಗಿತು ಅಂತಂದೇಳಿ ಮತ್ತೆ 3 ರಿಂದ 4 ಗಂಟೆಗೆ ಬಸ್ ಹತ್ತಿ ಓಡೋಗ್ಬಿಡ್ತಾರೆ. ಕೇಳಿದರೆ ಇಲ್ಲ ಸರ್ ನಾವು ಹಿಂಗಿದ್ದೀವಿ ಹಂಗಿದ್ದೀವಿ, ನಮ್ಗೆ ಆರಾಮಿಲ್ಲ ಅಂತ ಈ ಥರ ನೆಪಗಳು ಹಾಕಿ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಅವರು ಅವಕಾಶ ನೀಡ್ತಾ ಇಲ್ಲ. ದಯವಿಟ್ಟು ಯಾವುದೇ ಡಾಕ್ಯುಮೆಂಟೇಷನ್ ಆಯಿತು, ಯಾವುದೇ ಪೇಪರ್ಗಳಾಯಿತು, ಅವುಗಳನ್ನೆಲ್ಲ ತೆಗೆದು ಕಸದ ಬುಟ್ಟಿಗೆ ಹಾಕುವಷ್ಟು ರೇಂಜಿಗೆ ಅವರು ಬಂದಿದ್ದಾರೆ. ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಬೇಕು. ನಮಗೆ ಒಂದು ಒಳ್ಳೆಯ ಆಡಳಿತ ಬೇಕು. ನಮ್ಮ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರೆಲ್ಲ ಕೊಡ್ತಿದ್ದಾರೆ. ಆದರೆ ನಮಗೆ ಮೇಡಮ್ ಅವರು ನಮಗೆ ಸ್ಪಂದಿಸ್ತಿಲ್ಲ ಅಂತಂದೇಳಿ ಅವರು ಕೂಡ ನಮಗೆ ಸಾರ್ವಜನಿಕರು ಎಲ್ಲರಿಗೆ ನಾವು ಹೋಗಿ ಕೇಳಿದಾಗ ಯಾವುದೇ ಸಮಸ್ಯೆ ಬಂದರೂ ನಮಗೆ ಅವರು ಇಂಟಿಮೇಷನ್ ಕೊಡೋಂಗಿಲ್ಲ, ಅವರಿಗೆ ನಮ್ಗೆ ನೋಟಿಸ್ ಮಾಡೋಂಗಿಲ್ಲ. ತಾವೇ ಅಧಿಕಾರ ದುರುಪಯೋಗ ಪಡಿಸ್ತಿದ್ದಾರೆ ಅನ್ನೋದೊಂದು ಆರೋಪ ಅವರು ನಮಗೆ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವೇನು ಮಾಡಬೇಕು ನಮಗೆ ಅರ್ಥ ಆಗ್ತಿಲ್ಲ. ದಯಮಾಡಿ ಇದಕ್ಕೆ ಒಂದು ಸೊಲ್ಯೂಷನ್ ನೀವು ಮೇಲಧಿಕಾರಿಗಳಿಗೆ ತಗೋಬೇಕು. ನಮಗೆ ಒಂದು ಒಳ್ಳೆಯ ಪಿ ಡಿ ಒ ಅವ್ರನ್ನ ಆಯಿತು, ನಮಗೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ನಮಸ್ಕಾರ. ಆಗಲಿ ಚರಂಡಿ ಆಗಲಿ, ಕೆಲವು ಚರಂಡಿಗಳು ಇಲ್ಲೇ ಇಲ್ಲ, ಸೊಳ್ಳೆ ಗಿಳ್ಳೆ ಎಲ್ಲ ಬರ್ತಾವೆ. ಹೇಳ್ತೀವಿ ಈ ಕಿರಿಯೋಜನಲ್ಲಿ ಇಲ್ರಿ ಅಂದರೆ ಅವರೇ ಕಿರಿಯೋಜನೆ ಅವರೇ ರೆಡಿ ಮಾಡ್ತಿದ್ದಾರೆ. ಕಿರಿಯೋಜನೆಗಳು ಅವ್ರು ನಮ್ಗೆ ಗೊತ್ತಿಲ್ಲಾರ್ದಂಗೆ ಅವರೇ ನಿರ್ಣಯ ಮಾಡಿ ಅವರೇ ಜಾರಿಗೆ ತರ್ತಾರೆ. ಬಟ್ ವಾರ್ಡಲ್ಲಿ ಏನು ಪ್ರಾಬ್ಲಮ್ ಆಗಿದೆ ನಮಗೆ ಗೊತ್ತಿರುತ್ತೆ. ಸಾರ್ವಜನಿಕ ಬಂದಾಗ ಅದು ಕಿರಿಯೋಜನೆ ರೆಡಿ ಮಾಡಿ ಅಂದಾಗ ತನ್ನ ನಿರ್ಣಯ ತಾವೇ ಮಾಡ್ತಿದ್ದಾರೆ. ಮತ್ತು ನಾವು ಏನು ಉತ್ತರ ಹೇಳಿ ಅದಕ್ಕೆ ಜನಗಳಿಗೆ ಜಾರಿಗೆ ಹೆಂಗೆ ತರಲಿ? ನಾವು ಕೆಲವು ವಿದ್ಯುತ್ ಕಂಬಗಳಿಲ್ಲ ಕೆಲವು ವಾರ್ಡ್ಗಳಲ್ಲಿ, ಅಲ್ಲಿ ಹಾವು ಉಪಾರಿ ಎಲ್ಲ ಬರ್ತಿದ್ದಾರೆ. ಅವ್ರು ಹೇಳ್ತಾರೆ ವಿದ್ಯುತ್ ಲೈನ್ ಹಾಕಿ. KB ಕಡೆಯಿಂದ 1.5 ಲಕ್ಷ ಸ್ಯಾಂಕ್ಷನ್ ಆಗಿದೆ MLA ಫಂಡಲ್ಲಿ ಆಗಿದಾಗ. ಇದುವರೆಗೆ 1 ವರ್ಷ ಆಯಿತು. ಅವ್ರಿಗೆ ಹೇಳ್ತಿದ್ದೆ ವಾಲ್ ಕಟ್ಟಬೇಕು, ಕೆಲವು ಕಲ್ಲು ಬಂಡಿಗಳಿದೆ ವಾಲ್ ಕಟ್ಟಬೇಕು, ಅವ್ರಿಗೆ ಜಾರಿ ತರ್ತಿ ಇಷ್ಟ ಅನುದಾನ ಆಗುತ್ತೆ, ಇದು ಬಿಡಿಗಡಿ ಮಾಡಿ ಕಟ್ಟಿಲ್ಲ, ಇದು ಆಗಲ್ಲ, ಇದೇ ಥರ ತಳ್ಕೊಂಡು ಬರ್ತಾರೆ. ಇದುವರೆಗೆ 1 ವರ್ಷ ಆಯಿತು. 1,60,000 ಸ್ಯಾಂಕ್ಷನ್ ಆಗಿ KBಯಿಂದ ಪೋಲ್ಗಳು ಬಂದಿದ್ದಾವೆ. ಅದು ಪೋಲ್ಗಳು ಹಾಕಕ್ಕೆ ನಮ್ಮ ಹತ್ರ ಈ ಪಂಚಾಯತ್ಗೆ ಬಿಡುಗಡೆ ಆಗ್ತಿಲ್ಲ. ಅವರಿಗೆ ಏನು ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ? ಈಗ ಶಾಸಕರು ಹೇಳ್ತಾರೆ ಶಾಸಕರು ಏನು ಅಭಿವೃದ್ಧಿ ಪಡಿಸ್ತಾರೆ. ನಾವು ಪಂಚಾಯತ್ ಕಡೆಯಿಂದ ನಾವು ಅಭಿವೃದ್ಧಿ ಮಾಡಿದಾಗ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಏನು ಮಾಡಿದಾವೋ ಅದು ಮಾತ್ರ ನಮಗೆ ಆಗ್ತಿಲ್ಲ. ಅಲ್ಲಿ ಶಾಸಕರಿಂದ ಅಲ್ಲಿ ಬಂದಿದ್ದು ಇದುವರೆಗೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ಹಣಕಾಸು ಬಂದಿಲ್ಲ. ಪಂಚಾಯತ್ಗೆ ಆಗಲಿ MLA ಫಂಡಿಂದ ಆಗಲಿ ಬಂದಿಲ್ಲ. ಡೆವಲಪ್ಮೆಂಟು ಪಂಚಾಯತ್ ಕಡೆಯಿಂದ ಇಷ್ಟು ಈಗ MLA ಅವರು ಬಂದಾಗಿಂದ ಎಲೆಕ್ಷನ್ ಆಗಿಂದ ಈ ಸಣಾಪುರ ವ್ಯಾಪ್ತಿಗೆ ಬರೋದು ಯಾವುದೇ MLA ಕಡೆಯಿಂದ ಯಾವುದೇ ವರ್ಕ್ ಆಗಿಲ್ಲ. ಇದು ಮಾತ್ರ ಯಾಕಂದರೆ